Hi dear students, welcome to online class. In the previous video, we will discuss about your first chapter, The Gentleman of the Jungle, written by Jomo Kenya. Okay, in the previous class, we discussed about the author and his brief achievement or brief history of life and pre-reading activity and background of this chapter. What is the background? What done in late 19th century in Africa? ಏನು 19ನೇ ಶತಮಾನದ ಕೊನೆ ಭಾಗದಲ್ಲಿ ಈ ಯುರೋಪಿಯನ್ ಪವರ್ಸ್ ಎಂದು ಕರೀತಾರಲ್ಲ, ಯುರೋಪಿನ ಈ ಶಕ್ತಿಗಳು, ಬ್ರಿಟಿಷರು ಇರಬಹುದು, ಫ್ರೆಂಚರು, ಸ್ಪೇನ್ರು, ಡಚ್ಚರು, ಇವೆಲ್ಲ ಆಯ್ದಂತಹ ಕೆಲವು ಯುರೋಪಿಯನ್ ಪವರ್ಸ್ ಏನು ಮಾಡಿದ್ದು, ಆಫ್ರಿಕಾವನ್ನು ಡಿವೈಡ್ ಮಾಡ್ಕೊಳ್ಳೋದ್ರೆ ಏನಾಯ್ತು, ಅವ್ರಿಗೆ ಒಂದು ಮೋಸ ಮಾಡಿ ಒಪ್ಪಂದ ಮಾಡಿ ಏನು ಮಾಡಿದ್ರು, ಡಿವೈಡ್ ಮಾಡಿದ್ರು. ಆಫ್ರಿಕಾ ಹರಿದು ಹೋದಾಗ ಏನಾಯಿತು, ಅಲ್ಲಿ ನೆಲೆಸ್ತಕ್ಕಂಥ ಜನರು ತಮ್ಮ ಹಕ್ಕನ್ನು ಕಳೆದುಕೊಂಡ್ರು, ತಮ್ಮ ಭೂಮಿಯನ್ನು ಕಳೆದುಕೊಂಡ್ರು. ಇದೆಲ್ಲ ನೋಡಿದ್ವಿ ಕಳೆದ ಕ್ಲಾಸಲ್ಲಿ. ಓಕೆ, ಇನ್ ದಿಸ್ ವಿಡಿಯೋ ಕಳೆದ ಕ್ಲಾಸಲ್ಲಿ ನಾವು ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಒಂದು 3 ಪ್ಯಾರ ಆಯಿತು. ಏನಾಯ್ತು, ಒಂದು 3 ಪ್ಯಾರದಲ್ಲಿ ಏನು ಸಮರಿ ಇದೆ, ಒಂದು ಕಾಡಿನ ಅಂಚಿನಲ್ಲಿ ಒಬ್ಬ ಮನುಷ್ಯ ಒಂದು ಗುಡಿಸಲು ಹಾಕೊಂಡು ಬದುಕಿದ್ದಾನೆ. ದ ಮ್ಯಾನ್ ಲಿವ್ಡ್ ಇನ್ ದ ಎಡ್ಜ್ ಆಫ್ ದ ಫಾರೆಸ್ಟ್ ಇನ್ ಎ ಸ್ಮಾಲ್ ಹಟ್. ಒನ್ ಡೇ ದ ಹೆವಿ ರೈನ್ ಈಸ್ ಕಮಿಂಗ್. It's raining. It's a very heavy rain. It's not normal rain. It's a hailstorm rain. ಅದೊಂದು ಭೀಕರವಾದಂಥ ಮಳೆ ಬರ್ತಾ ಇತ್ತು. ಆ ಮಳೆಯಲ್ಲಿ that elephant come to near the hut and asked to the man, please help to put my trunk inside your hut. And man replied, okay, please put him to my hut with gently. Then again that elephant ಏನು ಮಾಡ್ತು, ಸೊಂಡಿಲ್ ಹಿಡಿದಿನ ಹೇಳಿ ಏನು ಮಾಡ್ತು, ಇಡೀ ಗುಡಿಸಲನ್ನೇ ತನ್ನ ಆಕ್ರಮಿಸ್ಕೊಂಡು ಮನುಷ್ಯನ ಹೊರಗೆ ಹಾಕಿ ಗುಡಿಸಲನ್ನ ಆಕ್ರಮಿಸ್ಕೊಳ್ತು. ಇಲ್ಲಿವರೆಗೆ ನಾವು ಕಥೆಯನ್ನು ಕೇಳ್ತೀವಿ. ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 2, ಪ್ಯಾರಾ ನಂಬರ್ 4. The man, seeing what his friend had done to him, started to grumble. The animals in the nearby forest heard the noise and came to see what was the matter. All stood around listening to heated argument between the man and his friend. The elephant in this turmoil, the lion came along roaring and said in a loud voice, don't you all know what I am, the king of the jungle? How dare anyone disturb the peace of my kingdom? Okay, let's come to the meaning of this para. The man, seeing what his friend had done to him. ಇಲ್ಲಿವರೆಗೆ ಏನು ನೋಡಿದ್ವಿ ನಾವು, ಆನೆ ಆತನ ಎತ್ತಿ ಬಿಸಾಕಿರ್ತೈತಿ ಗುಡಿಸಲಿಂದ. ಆನೆ ಕೊಡೋ ಏನು ಸಮಜಾಯಿಷಿ ಏನಾಗಿರ್ತದೆ ಅಂದರೆ, ನಿನ್ನ ಸ್ಕಿನ್ ಏನಾಗಿದೆ, ನನ್ನ ಸ್ಕಿನ್ಗಿಂತ ಹಾರ್ಡರ್ ದ್ಯಾನ್ ಮೈನ್, ನನ್ನ ಸ್ಕಿನ್ಗಿಂತ ನನ್ನ ಸ್ಕಿನ್ ಬಿರುಸಾಗಿದೆ, ಕಠಿಣವಾಗಿದೆ, ನನಗೇನು ಸಮಸ್ಯೆ ಆಗಲ್ಲ, ಮಳೆಯಲ್ಲಿ ಬಿದ್ದರೂ ಏನಾಗಲ್ಲ, ನಿನಗೇನಾಗಲ್ಲ, ಮಳೆಯಲ್ಲಿ ಇರು ನೀನು, ನಾನು ಗುಡಿಸಲಿರ್ತೀನಿ, ನನ್ನ ಸ್ಕಿನ್ನು ಭಾಳ ಸೂಕ್ಷ್ಮವಾಗಿದೆ, ಮೈ ಸ್ಕಿನ್ ಈಸ್ ವೆರಿ ಮೈಲ್ಡ್, ಡೆಲಿಕೇಟ್ ಆಗಿದೆ ನನ್ನ ಸ್ಕಿನ್ನು ಅಂತ ಹೇಳ್ತೈತಿ. ಈಗ ಹೊರಗಡೆ ಮಳೆಯಲ್ಲಿ ಬಿದ್ದಂಥ ಮನುಷ್ಯ ಏನು ಮಾಡ್ತಾನೆ, ನನ್ನ ಸ್ನೇಹಿತ ಆನೆ ಜೊತೆ ಸ್ನೇಹ ಮಾಡಿದೆ, ಆನೆ ಬಂದು ಏನು ಮಾಡಿದೆ, ಅತಿಕ್ರಮಣ ಮಾಡಿದ ನನ್ನ ಗುಡಿಸಲನ್ನ ಅಂಥೇಳಿ ಬೇಜಾರಾಗಿ ನಿಂತಿರ್ತಾನೆ. ಸ್ಟಾರ್ಟೆಡ್ ಗ್ರಂಬಲ್ ಅಂದರೆ ಗೊಣಗೋದು, ಒಟ ಅಂತ ಗೊಣಗುತ್ತೀರಲ್ಲ, ಗ್ರಂಬಲ್ ಅಂದರೆ ಗೊಣಗ್ಲಿಕ್ಕೆ ಶುರು ಮಾಡಿದರೆ ಜೋರಾಗಿ ಬೈಲಿಕ್ಕೆ ಶುರು ಮಾಡಿದ ತನ್ನಲ್ಲಿ ತಾನು. ದ ಅನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್ ಹರ್ಡ್ ದ ನಾಯ್ಸ್ ಅಂಡ್ ಕೇಮ್ ಟು ಸಿ ವಾಟ್ ದ ಮ್ಯಾಟರ್. ಅದೇನು ಅವನ ಶಬ್ದವನ್ನು ಕೇಳಿ, ಅವನ ಮಾತನ್ನು ಕೇಳಿ, ನಿಯರ್ ಬೈ ಅನಿಮಲ್ಸ್ ಆರ್ came to the hut and asked to man, hey man, why you are grumble? What's the matter?
All animals asked to the man. All stood around listening to the heated argument between the man and his friend the elephant. ಏನು ಅವರಿಬ್ಬರು ಜಗಳಕ್ಕೆ ಶುರು ಮಾಡಿದ್ರು. ಮನುಷ್ಯ ಮತ್ತು ಆನೆ ಜಗಳಾಡಲಿಕ್ಕೆ ಶುರು ಮಾಡಿದಾಗ ಸುತ್ತಮುತ್ತಲಿನ ಎಲ್ಲ ಪ್ರಾಣಿಗಳು ಬಂದು ಜಗಳ ಆಗ್ತಿರುವಾಗ ನೋಡಿರಬಹುದು ನೀವು. ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಇಬ್ಬರು ಜಗಳ ಆಗ್ತಿದ್ರೆ ಏನು ಮಾಡ್ತಾರೆ, ಸುತ್ತಮುತ್ತಲಿನ ಜನ ಎಲ್ಲ ಏನು ಮಾಡ್ತಾರೆ, ನಿಂತು ನೋಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಕೂಡ ಏನಾಗ್ತದೆ, ಮನುಷ್ಯ ಮತ್ತು ಅವನ ಸ್ನೇಹಿತ ಆನೆ ಜಗಾಡ್ತಿರುವಾಗ ಸುತ್ತಮುತ್ತ ನೆರೆದಂತಹ ಪ್ರಾಣಿಗಳು, ಮೊಲ, ಜಿಂಕೆ, ಕತ್ತೆ, ಆಮೇಲೆ ಕಾಡು ಕೋಣ, ಇತ್ಯಾದಿ ಎಲ್ಲ ಮಂಗ, ಎಲ್ಲ ಸ್ನೇಕ್ ಎಲ್ಲ ಬಂದು ಏನು ಮಾಡ್ತಿದೆ, ಸುತ್ತ ನಿಂತು ಇವರು ಜಗಳವನ್ನು ನೋಡ್ತಾ ಇತ್ತು. ಓಕೆ, ಇನ್ ದಿಸ್ ಟರ್ಮೋಯಿಲ್ ಅಂದರೆ ಎಸ್ಟರ್ಡೇ ವಿ ಡಿಸ್ಕಸ್ ಇನ್ ಡಿಫಿಕಲ್ಟ್ ವರ್ಡ್ಸ್. ಟರ್ಮೋಯಿಲ್ ಅಂದರೆ ಮೆಂಟಲ್ ಡಿಸ್ಟರ್ಬೆನ್ಸ್. ದ ಲಯನ್ ಕೇಮ್ ಅಲಾಂಗ್ ರೋರಿಂಗ್ ಅಂದರೆ ಇದರಿಂದ ಏನಾಯಿತು, ಈ ಎಲ್ಲ ಗದ್ದಲ ಜನಜಂಗುಳಿಯಿಂದ ಆ ಕಾಡಿನ ರಾಜ ಯಾರು, ಲಯನ್ ಆಗಿರ್ತದೆ. ಲಯನ್ ಬರ್ತದೆ. ಅದು ಹೇಗೆ ಬರ್ತದೆ, ಸುಮ್ಮನೆ ಬರೋದಿಲ್ಲ, ಗರ್ಜನೆ ಮಾಡ್ತಾ ಬರ್ತದೆ. ಲಯನ್ ಅಂದರೆ ರೋರಿಂಗ್ ಅಂದರೆ ಗರ್ಜಿಸ್ತಾ ಬರ್ತದೆ, ಜೋರಾಗಿ ಗರ್ಜಿಸ್ತಾ ಬರ್ತದೆ. ಆ್ಯಂಡ್ ಸೇಡ್ ಇನ್ ಅ ಲೌಡ್ ವಾಯ್ಸ್, ಡೋಂಟ್ ಯು ಆಲ್ ನೋ that I am the king of this jungle? How dare anyone disturb the peace of my kingdom? ಸಿಂಹ ಬಂದು ಹೇಳ್ತದೆ, ಡೋಂಟ್ ಯು ನೋ ಆಲ್ ಯು, ನಿಮಗೆ ಗೊತ್ತಿಲ್ಲ, ಐ ಆಮ್ ದ ಕಿಂಗ್ ಆಫ್ ದಿಸ್ ಜಂಗಲ್, ನಾನು ಈ ಕಾಡಿನ ರಾಜ ಇದ್ದೀನಿ, ನನ್ನ ರಾಜ್ಯದ ನೆಮ್ಮದಿಯನ್ನು ಹಾಳು ಮಾಡೋದವ್ರು ಯಾರು, ಯಾಕೆ ಹೇಗೆ ಗದ್ದಲ ಮಾಡ್ತಿದ್ದೀರಿ, ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ವಾ ನೀವು ಅಂಥೇಳಿ ದೊಡ್ಡ ದನಿಯಿಂದ, ಗಡಸು ದನಿಯಿಂದ ಸಿಂಹ ಬಂದು ಕೇಳಲಿಕ್ಕೆ ಶುರು ಮಾಡ್ತದೆ ಆ ಮನುಷ್ಯನಿಗೆ ಮತ್ತು ಅಲ್ಲಿ ನೆರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೆ. ಓಕೆ, ಸಿಂಹ ಅಂದರೆ ಅದು ಕಾಡಿನ ರಾಜ, ಅದು ಜೋರಾಗಿ ಗರ್ಜನೆ ಮಾಡ್ತದೆ. ಒಂದು ಸಾರಿ ಸಿಂಹ ಗರ್ಜನೆ ಮಾಡಿದರೆ ಅದು ಮೋರ್ ದ್ಯಾನ್ 1 ಕಿಲೋಮೀಟರ್ವರೆಗೂ ಏನಾಗ್ತದೆ, ಅದರ ಶಬ್ದ ಕೇಳ್ತದೆ. ನೀವು ನೋಡಿರ್ಬೋದು, ಇಲ್ಲಿ ಏನು ಕೊಡ್ತಿದ್ದಾರೆ, ರೋರಿಂಗ್ ಅಂದರೆ ಅದು ದೊಡ್ಡ ದನಿಯಿಂದ ಮಾತಾಡ್ತಿದೆ, ಲೌಡ್ ವಾಯ್ಸಲ್ಲಿ. On hearing, let's come to the next para. On hearing this, the elephant, who was one of the high minister in the jungle kingdom, replied in a soothing voice and said, "My lord, there is no disturbance of the peace in your kingdom. I have only been having a little discussion with my friend here as to the position of the little hut which your lordship sees my occupying." ಅಂದರೆ ಇಲ್ಲಿ ಒಂದು ಡಿಸ್ಕಷನ್ ಶುರುವಾಯಿತು. ವಾಟ್ಸ್ ದ ಮೀನಿಂಗ್ ಆಫ್ ದಿಸ್ ಪ್ಯಾರಾ? ಆನ್ ಹಿಯರಿಂಗ್ ದಿಸ್ ಎಲಿಫೆಂಟ್ ಹೂ ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್. ಇಲ್ಲೇನು ಇದನ್ನೆಲ್ಲ ಕೇಳಿಸ್ತಾ ನಿಂತಂಥ ಆನೆ ಶುರು ಮಾತಾಡಲಿಕ್ಕೆ. ಯಾರು ಆನೆ ಅಂದರೆ ಯಾರು ಇಲ್ಲ ಜಂಗಲ್ನಲ್ಲಿ? ಆನೆಯ ಪಾತ್ರವೇನು? ಜಂಗಲ್ ಅನ್ನೋದು ಸರ್ಕಾರ, ಸರ್ಕಾರದ ದೊರೆ ಯಾರು? ಲಯನ್. ಇಲ್ಲಿ ಆನೆ ಅಲ್ಲಿ ಒಬ್ಬ ಸಚಿವ ಆಗಿತ್ತು, ಆನೆ ಆ ಕಾಡಿನ ಒಬ್ಬ ಮಿನಿಸ್ಟರ್ ಆಗಿತ್ತು. ದಟ್ ರಿಪ್ಲೈಡ್ ಇನ್ ಅ ಸೂದಿಂಗ್ ವಾಯ್ಸ್ ಅಂದರೆ ಹಿತವಾದ ಧ್ವನಿಯಲ್ಲಿ ಹೇಳಿ ಶುರು ಮಾಡಿತು. ಮೈ ಲಾರ್ಡ್, ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದ ಪೀಸ್ ಇನ್ ಯುವರ್ ಕಿಂಗ್ಡಮ್. ರಾಜನೇ, ಮಹಾರಾಜನೇ, ನಿನ್ನ ರಾಜ್ಯದಲ್ಲಿ ಏನು ಡಿಸ್ಟರ್ಬೆನ್ಸ್ ಆಗಿಲ್ಲ, ನಾವು ಜಸ್ಟ್ ಡಿಸ್ಕಸ್ ಮಾಡ್ತೇವೆ. ಐ ಹ್ಯಾವ್ ಓನ್ಲಿ been having a little discussion with my friend here as to the possession of the little hut with your lordship sees my occupying. ಏನು ಇಲ್ಲಿ ನಡೀತಿದೆಯಲ್ಲ, ಐ ಹ್ಯಾವ್ ಓನ್ಲಿ ಡಿಸ್ಕಷನ್ ಮಾಡ್ತೀನಿ ನನ್ನ ಫ್ರೆಂಡ್ ಜೊತೆಗೆ. ಹಿಯರ್ ಆಸ್ ಟು ದ ಪೊಸಿಷನ್ ಆಫ್ ದಿಸ್ ಹಟ್ ವಿಚ್ ಯುವರ್ ಲಾರ್ಡ್ಶಿಪ್ ಸೀಸ್ ಮೀ ಅಕ್ಯುಪೈಯಿಂಗ್. ಇಲ್ಲಿ ಏನೋ ಸಣ್ಣ ಗುಡಿಸಲೇ ಇದೆಯಲ್ಲ, ಈ ಸಣ್ಣ ಗುಡಿಸಲಿಂದ ಏನಾಗಿದೆ, ಒಂದಿಷ್ಟು ಆಕ್ರಮಿಸಿಕೊಂಡಿರುವೆ ನಾನು. ಅದರ ಬಗ್ಗೆ ಒಂದಿಷ್ಟು ಏನಾಗಿದೆ, ನಿನ್ನ ಲಾರ್ಡ್ಶಿಪ್ಪಲ್ಲಿ, ನಿನ್ನ ಒಂದು ಅಸ್ತಿತ್ವದಲ್ಲಿ ನೀ ಇದ್ದೀಯ ಅಂತ, ನನ್ನ ಹಿಂದೆ ಇದ್ದೀಯ ಅಂತ ನಾನು ಏನು ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ನಾನು ಮಳೆ ಬರ್ತಾಯಿತ್ತು, ಈ ಗುಡಿಸಲು ಬಂದಿದ್ದೇನೆ, ಅದಕ್ಕೆ ಈ ಮನುಷ್ಯ ಇಷ್ಟು ಜೋರಾಗಿ ಮಾತಾಡ್ತಿದ್ದಾನೆ. ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ಯುಲಿಟಿ. ಲಯನ್ ಏನು ಮಾಡಲಿಕ್ಕತ್ತು, ಮಾತಾಡಲಿಕ್ಕತ್ತು. ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ಯುಲಿಟಿ ಇನ್ ಹೀಸ್ ಕಿಂಗ್ಡಮ್ ರಿಪ್ಲೈಡ್ ಇನ್ ಅ ನೋಬಲ್ ವಾಯ್ಸ್ ಸೇಯಿಂಗ್,
I command my ministers to appoint a commission of enquiry to go thoroughly into this matter and report accordingly. He then turned to the man and said, "You have done well by establishing a friendship with my people, especially with the elephant who is one of my honorable ministers of the state. Do not grumble anymore. Your hut is not lost to you. Wait until the sitting of my imperial commission, and there you will be given plenty of the opportunity to state your case. I am sure that you will be pleased with the finding of the commission." The man was very pleased by these sweet words from the king of the jungle, and innocently waited for his opportunity in belief that naturally the hut would be returned to him. Okay, let's come to the meaning. ಏನು ಮೂರನೇ ಪೇಜಲ್ಲಿ ಮೊದಲನೇ ಪ್ಯಾರ ಏನು ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಅಂಡ್ ಟ್ರ್ಯಾಂಕ್ಯುಲಿಟಿ. ಟ್ರ್ಯಾಂಕ್ಯುಲಿಟಿ ಅಂದರೆ ನಾವಿಲ್ಲಿ ಏನು ಇದರಲ್ಲಿ ನೋಡ್ತೀವಿ. ಟ್ರ್ಯಾಂಕ್ಯುಲಿಟಿ ಅಂದರೆ ಪೀಸ್ಫುಲ್ನೆಸ್, ಪೀಸ್ ಶಾಂತಿ, ನೆಮ್ಮದಿ ಅಂತ ಹಾಗೆ. ಪೀಸ್ ಅಂಡ್ ಶಾಂತಿ ಮತ್ತು ನೆಮ್ಮದಿ. ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಅಂಡ್ ಟ್ರ್ಯಾಂಕ್ಯುಲಿಟಿ ಇನ್ ಹಿಸ್ ಕಿಂಗ್ಡಮ್ replied in a noble voice, saying, "I commanded my ministers to appoint a commission of inquiry." ಓಕೆ, ಏನಾಗಿದೆ ನಿನ್ನ ಏನು ಗುಡಿಸಲು ಏನಾಗಿದೆ ಅಕ್ವೈರ್ ಆಗಿದೆ. ನಿನ್ನ ಗುಡಿಸಲು ಅಕ್ವೈರ್ ಆಗಿದೆ. ನಾನೇನು ಮಾಡ್ತೀನಿ ಇವಾಗ ಒಂದು ಮಿನಿಸ್ಟರ್ಸನ್ನ ಒಂದು ಆಯೋಗವನ್ನು ರಚನೆ ಮಾಡ್ತೀನಿ. ನೀವು ಕೇಳಿರಬಹುದಲ್ಲ, ಡಿಡ್ ಯು ಹರ್ಡ್ ದಿಸ್ ಟೈಪ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಕಮಿಷನ್ಸ್ ಫಾರ್ ಎಂಕ್ವೈರಿಂಗ್ ಸಮ್ ಕೇಸಸ್ ಇನ್ ಸೊಸೈಟಿ. ನೀವು ಕೇಳ್ತಿರ್ತೀರಲ್ಲ, ನ್ಯೂಸಲ್ಲೆಲ್ಲ ಕೇಳ್ತಿರ್ತೀರಿ. ಒಂದು ದೊಡ್ಡ ತಪ್ಪು ಹಗರಣ ಹೋಗ್ತೈತಿ. ಹಗರಣ ಹೋದ್ಮೇಲೆ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಮಿನಿಸ್ಟರ್ಸು, ಸರ್ಕಾರದಲ್ಲಿದ್ದಂಥ ದೊಡ್ಡ ಜನ, ದೊಡ್ಡ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ, ಇಲ್ಲ ನಾನು ಗಮನಿಸಿ ಒಂದು ತನಿಖೆಗೆ ಆದೇಶ ಮಾಡ್ತೇನೆ ಅಂತ ಹೇಳ್ತಾರೆ. ಆದೇಶ ಮಾಡ್ತಾನೆ ಅಂತ ಹೇಳಿದ ಮೇಲೆ ಸುಮಾರು ವರ್ಷಗಳು, 10 ವರ್ಷಗಳು ಹೀಗೆ ಆದೇಶಗಳಲ್ಲೇ ಕಳೆದು, ಕೆಲವು ಪ್ರಕರಣಗಳಲ್ಲಿ ನೋಡಿರಬಹುದು ನೀವು ಸುಮಾರು 80-90 ವರ್ಷಗಳು ಹೀಗೆ ಕಳೆದು ಹೋಗಿಬಿಟ್ಟಿವೆ. ಆ ಕೇಸಲ್ಲಿದ್ದಂತಹ ಏನು ಆರೋಪಿಗಳು ಅವರು ನ್ಯಾಚುರಲ್ ಆಗಿ ಡೆತ್ ಆಗಿರ್ತಾರೆ, ಅಂದರೆ ಅವ್ರ ಆಯಸ್ಸು ಮುಗಿದು ಸತ್ತು ಹೋಗಿರ್ತಾರೆ, ಕೇಸನ್ನು ನಡೀತಾ ಇರ್ತಾರೆ. ಇಂಥವೆಲ್ಲ ಏನು ನಾವು ಸಮಾಜದಲ್ಲಿ ಗಮನಿಸ್ತೀವಲ್ಲ, ಇದನ್ನೇ ಇಟ್ಕೊಂಡು ಯೋಮೋ ಕ್ಯಾನ್ಯಾತ್, ಆಫ್ರಿಕಾದಲ್ಲಿ ಏನು ಅವರಿಗೆ ಅನ್ಯಾಯ ಆಗಿರಲಿಲ್ಲ, ಇದೆಲ್ಲ ಪಾಯಿಂಟ್ಸನ್ನು ಇಟ್ಕೊಂಡು ಯೋಮೋ ಕ್ಯಾನ್ಯಾತ್ ರಿಟರ್ನ್ ಅ ಬ್ಯೂಟಿಫುಲ್ ಫೇಬಲ್, ಒಂದು ಕಥೆಯನ್ನು ರಚಿಸಿದ್ದಾನೆ. ಯಾವುದ್ರ ಮೇಲೆ? ಕಾಡಿನ ಮೇಲೆ. ಅವನು ಯಾಕೆ ಮನುಷ್ಯರನ್ನು ಬಳಸ್ಕೊಂಡು ಕಥೆಯನ್ನು ರಚಿಸಲಿಲ್ಲ? ಈಗ ಒಂದು ವೇಳೆ ಮನುಷ್ಯರನ್ನು ಬಳಸ್ಕೊಂಡು ಕಥೆಯನ್ನು ರಚಿಸಿದ್ರೆ ಯಾವ ಮನುಷ್ಯರನ್ನು ಬಳಸ್ಕೋಬೇಕಾಗಿತ್ತು? ಅವನು ಆಫ್ರಿಕಾದಲ್ಲಿ ಆದಂತಹ ಕ್ಯಾರೆಕ್ಟರ್ಸ್ನೇ ಹಾಕೋಬೇಕಾಗಿತ್ತಲ್ಲ. ಹಾಗೆ ಹಾಕೊಂಡ್ರೆ ಏನಾಗ್ತಿತ್ತು, ಜಗಳಗಳು ಶುರು ಆಗ್ತವೆ. ಯಾರನ್ನು ನಾವಿಲ್ಲಿ ಸೂಚ್ಯವಾಗಿ ಹೇಳಲಿಕ್ಕಾಗೋದಿಲ್ಲ. ಓಕೆ, ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ದ ಕೆನ್ಯಾತ್, ದ ರೈಟರ್ didn't take the names as directly ಯಾವುದೇ ವ್ಯಕ್ತಿ ಹೆಸರನ್ನು ಈ ಕಥೆಯಲ್ಲಿ ಹಾಕ್ಲಿಕ್ಕಾಗೋದಿಲ್ಲ. ಈ ಕಥೆ ನಡೆದದ್ದು ನಿಜ, ಆದರೆ ಕ್ಯಾರೆಕ್ಟರ್ಸ್ ಮಾತ್ರ ಅದ್ರ ಬದಲು. ಓಕೆ, ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಅಂದರೆ ಆಫ್ರಿಕಾದಲ್ಲಿ ಅವ್ರಿಗೆ ಏನಾಗಿತ್ತು, ಕಿಕ್ಯೂ ಅಂತ ಏನು ಜನ ಇದ್ರಲ್ಲ, ಅಂದರೆ ಅಲ್ಲಿ ಒಂದು ಸಮುದಾಯದ ಜನ, ಆಫ್ರಿಕಾದಲ್ಲಿದ್ದಂಥ ಜನರಿಗೆ ಏನಾಗಿತ್ತು, ಇಲ್ಲಿ ಬಹಳ ಶೋಷಣೆ ಆಗಿತ್ತು. ಶೋಷಣೆ ಆದಾಗ ಇವರೇನು ಮಾಡಿದ್ರು, ಇಂಥ ಒಂದು ಕಥೆಯನ್ನು ರಚಿಸ್ತಾರೆ. ತಮ್ಮ ಏನು ಒಪಿನಿಯನ್ನ ವ್ಯಕ್ತಪಡಿಸಲಿಕ್ಕೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಕಥೆಯನ್ನು ರಚಿಸ್ತಾರೆ. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಇಲ್ಲಿ ಕೂಡ ಏನಾಯಿತು, ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ಯುಲಿಟಿ. ಲಯನ್ ಏನು ಬೇಕಾಗಿತ್ತು, ರಾಜ್ಯದಲ್ಲಿ ಶಾಂತಿ ಮತ್ತು ನೆಮ್ಮದಿ ಬೇಕಾಗಿತ್ತು. ನಮ್ಮ ಸರ್ಕಾರಗಳು ಏನು ಮಾಡ್ತಾವೆ, ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕು, ರಾಜ್ಯದಲ್ಲಿ ಯಾವ ರೀತಿ ಕಳ್ಳತನ ಆಗಬಾರ್ದು, ಹೀಗೆಲ್ಲ ಮಾತಾಡ್ತಾ ನೋಬಲ್ ವಾಯ್ಸ್ ಅಂದರೆ ಅತ್ಯಂತ ಗಾಂಭೀರ್ಯದ ಧ್ವನಿಯಲ್ಲಿ. ನೋಬಲ್ ಅಂದ್ರೆ ಶ್ರೇಷ್ಠ, ಗಾಂಭೀರ್ಯ, ಸಿರಿವಂತ, ಕ್ಲಾಸಿಕ್ ಅಂದಾಗೆ. ಅದು ಏನು ಲಯನ್ ರಿಪ್ಲೈ ಮಾಡ್ತದೆ,
ಯಾರಿಗೆ? ಮನುಷ್ಯನ ಕುರಿತು ಹೇಳ್ತದೆ. ಐ ಕಮಾಂಡ್ ಮೈ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಅ ಕಮಿಷನ್ ಆಫ್ ಎನ್ಕ್ವೈರಿ. ಐ ಆರ್ಡರ್ ಟು ದ ಮಿನಿಸ್ಟರ್ಸ್ ಟು ಎನ್ಕ್ವೈರ್ ವಾಟ್ ದ ಕೇಸ್ ಡಿಡ್. ಇಲ್ಲಿ ಏನು ಕೇಸ್ ಆಗಿದೆ ಇಲ್ಲ, ಇದ್ರ ಬಗ್ಗೆ ನಾನು ಏನು ಮಾಡ್ತೀನಿ, ತನಿಖೆ ಮಾಡಲಿಕ್ಕೆ ಹೇಳ್ತೀನಿ. ಟು ಥರೋಲಿ ಇನ್ ಟು ದ ಮ್ಯಾಟರ್ ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಇಲ್ಲಿ ಏನಾಗಿಲ್ಲ, ಇದು ಹೇಗಾಗಿದೆ ಹೀಗೆ ಒಂದಿಷ್ಟು ಸಾಕ್ಷಿಗಳನ್ನು ನಾಶ ಮಾಡದೆ ನಾವೇನು ಮಾಡ್ತೀವಿ, ಒಂದು ಕೇಸನ್ನು ನಡೆಸ್ತೀವಿ. ಹಿ ದೆನ್ ಟರ್ನ್ ಟು ದ ಮ್ಯಾನ್ ಕಡೆ ಹೊರಳಿ ಹೇಳ್ತಾನೆ ಮತ್ತೆ, ಆ್ಯಂಡ್ ಸೇ ಯು ಹ್ಯಾವ್ ಡನ್ ವೆಲ್ ಬೈ ಎಸ್ಟಾಬ್ಲಿಷಿಂಗ್ ಅ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್. ಓಕೆ, ನೀವು ಒಳ್ಳೆ ಕೆಲಸ ಮಾಡಿರಿ ಮನುಷ್ಯನೇ. ಯು ಮೇಕ್ ಅ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್. ಮೈ ಪೀಪಲ್ ಮೀನ್ಸ್ ದ ಜಂಗಲ್ ಅನಿಮಲ್ಸ್. ನೀನು ಕಾಡಿನ ಅಂಚಿನಲ್ಲಿದ್ದರೂ ಕೂಡ ಯು ಮೇಕ್ ಅ ಫ್ರೆಂಡ್ಶಿಪ್ ವಿತ್ ದ ಎಲಿಫೆಂಟ್, ಡಾಗ್ ಆರ್ ಡಿಯರ್, ಬಿಯರ್, ಕ್ಯಾಟ್, ಹೀಗೆ ಎಲ್ಲ ಪ್ರಾಣಿಗಳ ಜೊತೆ ನೀನು ಫ್ರೆಂಡ್ಶಿಪ್ ಮಾಡಿಯಲ್ಲ, ಬಹಳ ಒಳ್ಳೆಯದು. ಎಸ್ಪೆಷಲಿ ವಿತ್ ದ ಎಲಿಫೆಂಟ್, ಸ್ಪೆಷಲಿ ನೀನು ಎಲಿಫೆಂಟ್ ಜೊತೆ ಏನು ಫ್ರೆಂಡ್ಶಿಪ್ ಮಾಡಿಯಲ್ಲ, ಬಹಳ ಅದ್ಭುತವಾದ. ಅವ್ರು ಯಾರನ್ನು ತಿಳ್ಕೊಂಡಿದೆಯಾ? ಅವರು ನಮ್ಮ ಸರ್ಕಾರದ ಮಿನಿಸ್ಟರ್ ಆಗಿದ್ದಾರೆ, ಅವರು ಸಚಿವರಾಗಿದ್ದಾರೆ. ಸಚಿವರ ಜೊತೆ ನೀನು ಫ್ರೆಂಡ್ಶಿಪ್ ಮಾಡಿದೀಯಾ, ಅದು ಬಹಳ ಒಳ್ಳೆಯ ಕೆಲಸ. ಡೋಂಟ್ ವರಿ, ನಿನ್ನ ಕೇಸು ಗೆದ್ದಿದೆ ಅನ್ಕೋ, ನೀನು ಏನೈತಿ ನನಗೆ ಅನ್ಯಾಯ ಆಗೋದಿಲ್ಲ. ವಿತ್ ದ ಎಲಿಫೆಂಟ್ ಹೂ ಈಸ್ ಒನ್ ಆಫ್ ಮೈ ಆನರೇಬಲ್ ಮಿನಿಸ್ಟರ್ ಆಫ್ ಮೈ ಸ್ಟೇಟ್, he is not a normal man, sorry, he is not a normal animal, he is the minister of our state. ನಮ್ಮ ಕಿಂಗ್ಡಮ್ದು, ನಮ್ಮ ಸಾಮ್ರಾಜ್ಯದ ಅವರು ಸಚಿವರಿದ್ದಾರೆ. ಡು ನಾಟ್ ಗ್ರಂಬಲ್ ಎನಿಮೋರ್. ಬಹಳ ನಿಮಗೆ ಏನು ಮಾಡೋದು, ಸುಮ್ಮನೆ ಗೊಣಗಬೇಡ, ಸುಮ್ಮನೆ ಜಗಳ ತೆಗಿಬೇಡ. ಯುವರ್ ಹಟ್ ಈಸ್ ನಾಟ್ ಲಾಸ್ಟ್ ಟು ಯು, ಡೋಂಟ್ ವರಿ, ಯುವರ್ ಹಟ್ ಡೋಂಟ್ ಗೋ ಎನಿವೇರ್. ನಿನ್ನಿಂದ ಅದು ಏನಾಗಲ್ಲ, ಕಳೆದು ಹೋಗೋದಿಲ್ಲ. ವೇಟ್ ಅಂಟಿಲ್ ದ sitting of my imperial commission, and there you will be given plenty of the opportunity to state your case. I am sure that it will be pleased with the findings of the commission. ಅಂದರೆ ಇದೇನು ಹೇಳ್ತದೆ ಅಂದರೆ, your right is not lost to you, wait until sitting my imperial commission. ಈ ಸಾಮ್ರಾಜ್ಯದಲ್ಲಿ ಏನು ಕಮಿಷನ್ ಮಾಡಿದ್ರಲ್ಲ, ಒಂದು ಆಯೋಗ ಮಾಡಿದ್ರಲ್ಲ, ಆ ಆಯೋಗದ ವರದಿ ಬರುವವರೆಗೂ ಜಸ್ಟ್ ವೇಟ್ ಫಾರ್ ದ್ಯಾಟ್. I am sure that you are pleased to finding the commission. The man was very pleased by the sweet words of the kingdom of the jungle. ಮ್ಯಾನ್ಗೆ ಖುಷಿ ಆಯಿತು, ಆ ಮನುಷ್ಯನಿಗೆ. ಓ, ಇಲ್ಲಿ ನನಗೆ ನ್ಯಾಯ ಸಿಗ್ತದೆ, ಏನು ನನ್ನ ಈ ಸಣ್ಣ ಪುಟ್ಟ ಗುಡಿಸಲನ್ನು ಈ ಆಣೆ ಏನ್ಮೈತೆ ಮಾಡಿದೆ, ಆಕ್ರಮಿಸ್ಕೊಂಡಿದೆ, ಇದು ಅಕ್ಯುಪೈ ಮಾಡ್ಕೊಂಡಿದೆ. ಈ ಆಕ್ರಮಿಸ್ಕೊಂಡಂತಹ ಈ ನನ್ನ ಹಟ್ ನನಗೇನು ಸಿಗ್ತದೆ, ನನ್ನ ಗುಡಿಸಲು ನನಗೆ ಸಿಗುತ್ತೆ ಅಂತೇಳಿ ರಾಜನ ಒಂದು ಸವಿಯಾದ ಮಾತುಗಳಿಂದ ಖುಷಿ ಆಯಿತು. ಆ್ಯಂಡ್ ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ಹೀಸ್ ಅಪಾರ್ಚುನಿಟಿ, ಆ್ಯಂಡ್ ಹೀ ವೇಟೆಡ್ ಫಾರ್ ಗೆಟ್ಟಿಂಗ್ ಬ್ಯಾಕ್ ಹೀಸ್ ಹಟ್ ಇನ್ ದ ಬಿಲೀಫ್ ದಟ್ ನ್ಯಾಚುರಲಿ ದ ಹಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಅವನು ನಂಬಿದ್ದ. ಏನು ನಂಬಿದ? ನೋ ಪ್ರಾಬ್ಲಮ್, ಇದೆಲ್ಲ ಏನು ಮಾಡ್ತಾರೆ, ಒಂದು ತನಿಖೆ ಮಾಡ್ತಾರೆ, ನನ್ನ ಗುಡಿಸಲಿಗೆ ವಾಪಸ್ ಸಿಗುತ್ತೆ ಅಂಥೇಳಿ ಆತ ನಂಬ್ಕೊಂಡಿದ್ದ. ಓಕೆ, ಈ ವಿಡಿಯೋದಲ್ಲಿ ಈ 3 ಪ್ಯಾರಾಗಳನ್ನು ನಾವು ಏನು ಮಾಡಿದ್ದೇವೆ, ಡಿಸ್ಕಷನ್ ಮಾಡಿದೆ. ಇನ್ ಕಮಿಂಗ್ ವಿಡಿಯೋಸ್ part 3, this one is part 2, and coming videos we will continue with the elephant obeying the command of this matter. Okay, thanks for watching, keep watching, stay home.